ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜ್ಯ ಬಜೆಟ್ ಅಧಿವೇಶನದಲ್ಲಿ ಅನುದಾನದ ದಂಗಲ್ ದಗದಗಿಸಿದೆ. ಕರುನಾಡಿಗೆ ತೆರಿಗೆ ಹಣದಲ್ಲಿ ತಾರತಮ್ಯ ಆಗಿದೆ ಅಂತ ಮೋದಿ ವಿರುದ್ಧ ಸಿಡಿಗುಂಡು ಸಿಡಿಸಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ 100 ಕೋಟಿ ನಮಸ್ಕಾರದ ಸವಾಲು ಹಾಕಿದ್ದಾರೆ. ಈ ಮಧ್ಯೆ ಕೆಳಮನೆಯಲ್ಲಿ ಅನ್ನಭಾಗ್ಯಕ್ಕೆ ಕೈ ಕಮಲ ಕಚ್ಚಾಟ ನಡೆದಿದೆ. ರೇಷ್ಮೆ ನಾಡಿನಲ್ಲಿ ಪೊಲೀಸರು ವಕೀಲರ ನಡುವಿನ ಹೋರಾಟಕ್ಕೆ ವಿರಾಮ ಬಿದ್ದಿದೆ. ಲಾಯರ್ಸ್ ವಿರುದ್ಧ ಎಫ್ಐಆರ್ ಹಾಕಿದ್ದ ಪಿಎಸ್ಐ ತಲೆದಂಡುವಾಗಿದೆ. ಸುಳ್ಳು ಕೇಸ್ ದಾಖಲಿಸಿದ್ದ ಪಾಷಾಗೆ ಸೂಕ್ತ ಕ್ರಮದ ಪಾಶ ಬಿದ್ದಿದೆ. ಆದರೆ ಇದಕ್ಕೆಲ್ಲ ಕುಮಾರಸ್ವಾಮಿ ಕಾರಣ ಅಂತ ಡಿಕೆಶಿ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಎಡವಟ್ಟುಗಳಿಗೆ ಫೇಮಸ್ ಆಗ್ತಾ ಇದೆ. ದಿನಕ್ಕೊಂದು ದಾರಿ ತಪ್ಪಿ ವಿಪಕ್ಷಗಳ ಟೀಕೆಗೆ ಗುರಿಯಾಗ್ತಾ ಇದೆ. ಮೊನ್ನೆಯಷ್ಟೇ ಜ್ಞಾನ ದೇಗುಲಕ್ಕೆ ಕೈ ಹಾಕಿ ಕೈ ಸುಟ್ಕೊಂಡಿದ್ದ ಸರ್ಕಾರ ಇದೀಗ ನಾಡಗೀತೆಗೆ ಕೋಕ್ ಕೊಟ್ಟು ಪೇಚಿಗೆ ಸಿಲುಕಿದೆ. ಪ್ರಿಂಟಿಂಗ್ ಮಿಸ್ಟೇಕ್ ಅನ್ನೋ ತೇಪೆ ಹಚ್ಚಿದೆ. ಗದಗದಲ್ಲಿ ಪ್ರತಿಷ್ಠಿತ ಮಠಗಳ ನಡುವೆ ಭಾವೈಕ್ಯತೆಯ ದಂಗಲ್ ಶುರುವಾಗಿದೆ. ತೋಂಟದಾರ್ಯ ಮಠ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಫಕೀರೇಶ್ವರ ಮಠ ಆಕ್ಷೇಪ ವ್ಯಕ್ತಪಡಿಸಿದೆ. ಭಾವೈಕ್ಯತಾ ಯಾತ್ರೆ ನಡೆಸಬಾರದು ಅಂತ ದಿಂಗಾಲೇಶ್ವರ ಶ್ರೀಗಳು ವಿರೋಧಿಸಿದ್ದಾರೆ. ಕರಾಳ ದಿನ ಆಚರಣೆಗೆ ಮುಂದಾಗಿದ್ದಕ್ಕೆ ಶಿರಹಟ್ಟಿಗೆ ನಿಷೇಧಾಜ್ಞೆ ಬಿದ್ದಿದೆ. ಸೊಪ್ಪು ಅಂತಂದ್ರೆ ಸಪ್ಪಗಾಗ್ತಿದ್ದ ಜನ ಸೊಪ್ಪಿನ ರೇಟ್ ಕೇಳಿ ಖುಷಿಯಾಗಿದ್ದಾರೆ. ಊಟದ ಮೆನುವಿನಲ್ಲಿ ಪಲಾವ್ ಕಟ್ ಅಂತಿದ್ದವರು ಇದೀಗ ಒನ್ ಮೋರ್ ಅಂತಿದ್ದಾರೆ. ತರಕಾರಿಗಳ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಸಿಲಿಕಾನ್ ಸಿಟಿ ಮಂದಿಗೆ ಕೊಂಚ ರಿಲೀಫ್ ಆಗಿದೆ.